ಸ್ನೇಹಿತರೆ ನಮಸ್ಕಾರ. ನಮ್ಮ ಹಾನಗಲ್ ತಾಲೂಕು ಮಾನೆ ಸಾಹೇಬ್ರೆ, ನೀವು ರೈತರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿಲ್ಲ, ನೀವು ರೈತರ ಪರವಾಗಿದ್ದೀರಿ, ಕೂಲಿ ಕಾರ್ಮಿಕರ ಪರವಾಗಿದ್ದೀರಿ ಅಂತ ರೈತರು ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದ್ರು. ಈಗ ರೈತರಿಗೆ ಏಕಾಏಕಿ ನೀವು ಮೊನ್ನೆ ಬರ್ತೀನಿ ಅಂತ ಬಂದಿದ್ರು ಅವರು, ನಿಮಗೆ ಟೈಮ್ ಇಲ್ಲ ಏನೋ, ಇಂಥವ್ರಿಗೆ ಯಾಕೆ ಆರಿಸ್ತಾರ ಜನ ನಂಗೆ ಅದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ನೀವು ಬೆಂಗಳೂರಿನಾಗ ಆರಾಮ್ ವಿಧಾನಸೌಧದಾಗ ಎಸಿ ರೂಮ್ನಾಗ ಆರಾಮ್ ಕುತ್ಕೊಂಡು ಮೋಜ್ ಮಾಡ್ರಿ. ಇದು ರೈತರು ಪಾಪ ಅವರು ಜಮೀನ್ ಕಳ್ಕೊಂತಾರ. 85ರಾಗ ಮಾಫಿ ಜಮೀನ್ ಅಂತ ಬಂದು ಕೊಟ್ಟಿದ್ದಾರೆ, ಎಲ್ಲ ಆಗ್ತಾ ಇದೆ, ನಿಮ್ ಗಮನಕ್ಕೆ ತಂದಾರೆ, ನಿಮ್ ಟೈಮ್ ಇಲ್ಲ ಪಾಪ. ಹನಗಂದಂತೆ ಕ್ಯಾಕರ್ಸ್ ಹುಡಿಬೇಕಿಂತ MLAಗಳಿಗೆ ನಿಮ್ಗೆ ದಯವಿಟ್ಟು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋ ನೋಡ್ತಾ ಇದ್ರೆ ಪಾಪ ರೈತರಿಗೆ ಏಕಾಏಕಿ ಅರಣ್ಯ ಇಲಾಖೆದವ್ರು ಗುಡ್ಡಗಿರಿ ಮಾಡ್ತಾ ಇದಾರಂತೆ. ಏನಂತ, ಇದು ನಮ್ಮ ಜಮೀನು, ನಾವೇನ್ ಬೇಕಾದನ್ನ ಮಾಡ್ಬೋದಂತ. ಈಗ ಪಾಪ ಅವರು ಜಿಲ್ಲಾಧಿಕಾರಿಗಳ ಕಡೆ ಬಂದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ನಾನು, ದಯವಿಟ್ಟು 3 ಗಂಟೆವರೆಗೆ ಇರ್ತಾರೆ. ಅರಣ್ಯ ಇಲಾಖೆದವ್ರು ಬಂದು ಗುಂಡಾಗಿರಿ ಮಾಡ್ತಾ ಇದ್ದಾರೆ. ಒಂದು ನೋಟಿಸ್ ಇಲ್ಲ, ಏನಿಲ್ಲ, ನಮ್ಮ ಜಮೀನು ನಾವ್ ಏನ್ ಬೇಕಾದನ್ನ ಮಾಡ್ತಾರೆ. ಹಂಗ ಲಾ ಅಂಡ್ ಆರ್ಡರ್ ಏನೋ ಬೇಕಾಗಿಲ್ಲ. ಈಗ ನಿಮ್ಮ ಜಮೀನು ನೀವು ಮಾಡ್ಕೋರಿ, ಹಂಗಾದ್ರೆ ರೈತರು ಅವ್ರ ಜಮೀನು ಉಳಿಸ್ಕೊಳಕ್ ಏನ್ ಬೇಕಾದನ್ನ ಮಾಡ್ತಾರೆ. ಹಂಗಾದ್ರೆ ನಡೀತೈತಂದ್ರೆ ಕಾನೂನು ಕೈಗೆ ತಗೋಬೇಕಾ ಕೇಳ್ತಾ ಇದೀವಿ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ. ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದರ ಮಧ್ಯಸ್ಥಿಕೆ ಇದು ಮಾಡಿ, ಫಸ್ಟ್ ಅದು ಅರಣ್ಯ ಇಲಾಖೆದವ್ರಿಗೆ ಅದು ಏನೋ ಟ್ರಂಚಸ್ ಬೆಂಚಸ್ ಹೊಡಿತಾ ಇದಲ್ಲ ಅದನ್ನ ನಿಲ್ಲಿಸಬೇಕು. ತದನಂತರ ನೀವು ಪರಿಶೀಲನೆ ಮಾಡಿ ಅದ್ರಾಗ ಏನೇನು ಡಾಕ್ಯುಮೆಂಟ್ ಅವ್ರು ನೋಟಿಸ್ ಸರ್ವ್ ಮಾಡಿದಾರೋ ಇಲ್ಲೋ, ಮತ್ತೆ ನಮ್ಗೆ ಕಾಲಾವಕಾಶ ಮಾಡ್ಕೊಡಿ. ಅಲ್ಲೇ ರೈತರು ಶುಂಠಿ ಗಿಂಟಿ ಬೆಳೆದಿದ್ದಾರೆ, ಅದು ಶುಂಠಿ ಗಿಂಟಿ ತೆಗಿತೀರಿ ನೀವು, ರೈತರು ಬೆಳೆ ಎಲ್ಲ ತೆಗಿತೀರಿ ಗುಂಡಾಗಳನ್ನ ನೀವು. ಅಕ್ಕಾರ ಹೇಳಿದಾಗ ಬ್ರಿಟಿಷರ ನೀವು. ಸೊ ದಯವಿಟ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ನಿಮ್ಗೆ ಹೇಳ್ತಿದ್ದೀನಿ, ಮಾನ್ಯ ಅಂತ ಹೇಳಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ನೀವು ಮಾನ್ಯ ಸಾಹೇಬ್ರೆ, ನೀವಂತರೂ ನನಗೆ ಬೇಜಾರಾಗ್ತಾ ಇದೆ, 4 ಅಂತ ಹೇಳ್ಬೇಕಾಗತ್ತೆ ನಾನು. ದಯವಿಟ್ಟು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ರಿ. ಅವ್ರು ಕರೆದಿದ್ರು, ಮೊನ್ನೆ ನೀವು ಬರ್ತಾ ಇದ್ದೀರಂತ ಕರೆದ್ರವ್ರು. ನೀವು ಹೋರಾಟ ಮಾಡಿದ್ರೆ ರೈತರ ಕೂಗು ಕೇಳಕ್ಕ ನೀವು ಇಲ್ಲಿಲ್ಲೇ. ಸೊ ಅದಕ್ಕೆ ಪಾಪ ಅವರು ಈಗ ಜನಪ್ರತಿನಿಧಿ ಅಂತ ನೀವು ಸತ್ತಿದ್ದೀರಿ ಎಲ್ಲಾರು ಜಿಲ್ಲಾದಾಗ. ಅದಕ್ಕೆ ಜಿಲ್ಲಾಧಿಕಾರಿಗಳೇ ಬಂದಾರ. ಜಿಲ್ಲಾಧಿಕಾರಿಗಳೇ ನೀವು ದಯವಿಟ್ಟು ಇಮಿಡಿಯೇಟ್ ಇದನ್ನ ಸ್ಟೇ ಹೇಳಿ ಅವ್ರಿಗೆ. ಅದ ಪರಿಗಣಿಸಿ ಏನೇನ್ ನಡೀತಾ ಇದೆ ಎಲ್ಲ ನೋಡಿ ದಯವಿಟ್ಟು ನೀವು ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀರಂತ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ದಯವಿಟ್ಟು 3 ಗಂಟೆವರೆಗೆ ಕಾಯ್ಬೇಕು. ನಮ್ಮ ಜನ ಎಮರ್ಜೆನ್ಸಿ ಸಮಸ್ಯೆ ನಾವು ಕೊಡ್ಲೇಬೇಕಾಗುತ್ತೆ. ನಂಬರ್ ಕೊಡ್ತೀವಿ, ಯಾರು